ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಕಾಟೇರನ ಕ್ವಾಟ್ಲೆ ಜೋರಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಟಿವಿ ಆಯ್ತು, ಇದೀಗ ತಲೆದಿಂಬಿಗೆ ದರ್ಶನ್ ಬೇಡಿಕೆಯನ್ನ ಇಡ್ತಿದ್ದಾರೆ ಅನ್ನೋದು. ಬೆನ್ನೋತಾ ಇದೆ, ಕೈ ನೋತಾ ಇದೆ, ಹೀಗಾಗಿ ಮೆತ್ತನೆಯ ದಿಂಬಿಗೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ದರ್ಶನ್ ಮನವಿಯನ್ನ ಸಿಬ್ಬಂದಿ ತಿರಸ್ಕರಿಸಿದ್ದಾರೆ. ನೀವು ಕೇಳಿದ್ದನ್ನ ಕೊಡೋಕೆ ಆಗಲ್ಲ ಅಂತ ಅಧಿಕಾರಿಗಳು ಖಡಕ್ ಆಗಿ ದರ್ಶನ್ರಿಗೆ ಹೇಳಿದ್ದಾರೆ. ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಕೇಳಬೇಡಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದ್ಯೋ ಅದನ್ನ ಫಾಲೋ ಮಾಡಿ, ಜೈಲು ನಿಯಮಗಳು ಏನಿವೆ ಹಾಗೆ ತೆಪ್ಪಗೆ ಇರಿ. ಇದು ದರ್ಶನ್ರಿಗೆ ಖಡಕ್ ಸೂಚನೆ. ಬೇಕಿದ್ರೆ ನಿಮ್ಗೆ ಇದೇ ರೀತಿಯ ವಸ್ತುಗಳು ಬೇಕು ಅಥವಾ ಏನಾದರೂ ಸವಲತ್ತುಗಳು ಬೇಕು ಅಂದ್ರೆ ಕೋರ್ಟಿಗೆ ಮನವಿಯನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಯಮಗಳು ಏನಿವೆಯೋ ಅದನ್ನಷ್ಟೇ ನೀವು ಪಾಲಿಸಬೇಕು. ದರ್ಶನ್ಗೆ ಖಡಕ್ ಆಗಿಯೇ ಸಿಬ್ಬಂದಿ ಉತ್ತರವನ್ನ ಕೊಟ್ಟಿರುವಂತಹ ಮಾಹಿತಿ ಲಭ್ಯವಾಗಿದೆ. ಟಿವಿ ಬೇಕು ಅಂದ್ರು, ಟಿವಿ ಕೆಟ್ಟು ಹೋಗಿದೆ, ಅದನ್ನು ಸರಿ ಮಾಡಿಕೊಡಿ ಅಂದರು. ನಾನು ವಿಚಾರಣಾಧೀನ ಕೈದಿ, ನನಗೆ ಬೇಕಾದಂತಹ ಒಂದಷ್ಟು ಸವಲತ್ತುಗಳನ್ನು ನೀವು ಒದಗಿಸಿಕೊಡ್ಲೇಬೇಕು ಅಂತ ಹೇಳಿ ಸಿಬ್ಬಂದಿಯ ಜೊತೆಗೆ ತಗಾದೆಯನ್ನು ತೆಗೆದಿದ್ರು, ವಾಗ್ವಾದಕ್ಕಿಳಿದಿದ್ರು, ಗಲಾಟೆ ಮಾಡ್ಕೊಂಡಿದ್ರು, ಕಿರಿಕಿರಿ ಮಾಡ್ತಾ ಇದ್ರು. ಇದ್ರ ಬಗ್ಗೆ ತುಂಬಾ ಗಂಭೀರವಾಗಿರುವಂತಹ ಜೈಲು ಅಧಿಕಾರಿಗಳು ಕೂಡ ದರ್ಶನ್ಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೀಗ ಮತ್ತೊಂದು ಖ್ಯಾತಿ ತೆಗೆದಿದ್ದಾರೆ. ತಲೆದಿಂಬೇಕು, ನನಗೆ ಕೈ ನೋವು, ಬೆನ್ನೋವು, ಮೈ ನೋವು ಅಂದ್ಕೊಂಡು ಅದು ಯಾವುದನ್ನು ಕೂಡ ಇಲ್ಲಿ ಕೊಡೋದಕ್ಕಾಗೋದಿಲ್ಲ. ನಿಮ್ಗೇನು ಕೊಡಬೇಕೋ ಅದನ್ನು ನಾವು ಕೊಟ್ಟಿದ್ದೀವಿ. ವ್ಯಾಪ್ತಿಯೊಳಗಡೆ ಏನೇನು ಸಿಗಬೇಕು ಅದು ಕೂಡ ನಿಮಗೆ ಸಿಕ್ಕಿದೆ. ಅದರ ಹೊರತಾಗಿ ಬೇರೆ ಏನಾದರೂ ಬೇಕು ಅಂದರೆ ಕೋರ್ಟ್ ಮೊರೆ ಹೋಗಿ ಎಂದಿದ್ದಾರೆ.